ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಡೆದಂಥ ಮ್ಯಾಚ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ಏನು ದಾಡ್ಸಿ ಮ್ಯಾಚ್ ಐತೆ ಅಣ್ಣ. ಕೊನೆಗೂ ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ರೆ ಎಲ್ಲ ಹೋಪ್ ಇತ್ತು. ಒಂದು 70% ಆರ್ ಸಿ ಬಿ ಮೇಲಿತ್ತು, 30% ಅಷ್ಟೇ ಕೋಲ್ಕತ್ತಾ ಮೇಲಿತ್ತು. ಅಷ್ಟೇನು ಹೇಳ್ಕೊಳ್ಳೋಂಥ ಸ್ಕೋರ್ ಏನು ಮಾಡಿದ್ದಿಲ್ಲ. ಬಟ್ ಮಳೆ ಒಂದು ಬಂದಿತ್ತು. ಮಳೆಯೆಲ್ಲ ಬಂದಾದಮೇಲೆ ಸ್ವಲ್ಪ ಟಾಸು ಲೇಟ್ ಆಯ್ತು, ಎಲ್ಲ ಲೇಟ್ ಆಯಿತು. ಎಲ್ಲದು ಒಂದೇ ಹೈಲೈಟ್ ಆಗ್ತದೆ. ಮ್ಯಾಚ್ ಗೆದ್ದಿದ್ದು ಒಂದೇ, ಯಾವುದೂ ಹೈಲೈಟ್ ಆಗ್ತಿಲ್ಲ. ಬಟ್ ಎಲ್ಲ ಈಗ ಸೋಷಿಯಲ್ ಮೀಡ್ಯಾದೊಳಗೆ ಓಡಾಡುತ್ತಿದ್ದ ಒಂದೇ ಒಂದು ವಿಡಿಯೋ. ಯಾವ ವಿಡಿಯೋ ಅಂತಂದ್ರೆ ನಮ್ಮ ಮನೀಶ್ ಪಾಂಡೆ ಅವರ ಕ್ಯಾಚ್ ಹಿಡಿದಿದ್ದು ಫುಲ್ ವೈರಲ್ ಆಗ್ತೈತಿ. ಫುಲ್ ವೈರಲ್. ಎಲ್ಲರೂ ಅವನ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಒಂದು ಕ್ಯಾಚ್ ಹಿಡಿದಿದ್ದಕ್ಕೆ ದೊಡ್ಡ ಹ್ಯಾಟ್ಸಪ್. ಏನು ಹಿಡಿದ್ರಿ ಅಣ್ಣ? ಈ ಯಪ್ಪ ವಿರಾಟ್ ಕೊಹ್ಲಿ, ಟೀಮ್ ಡೇವಿಡ್ ಎಲ್ಲರೂ ಶಾಕ್. ಪೂರ ಈ ಮ್ಯಾಚ್ ನೋಡೋಂಥ ಎಲ್ಲರೂ, ಸ್ಟೇಡಿಯಮ್ ಹೋಗಿದ್ದಂಥ ಎಲ್ಲರೂ, ಕಾಮಿಡೇಟರ್ಸ್ ಎಲ್ಲರೂ ಶಾಕ್ ಅದಾರ, ಫುಲ್ ಶಾಕ್ ಆಗ್ಯಾರ. ಒಂದು ರಾಕೆಟ್ ಕ್ಯಾಚ್ ಹಿಡ್ದಂಗೆ ಲೆಫ್ಟ್ ಹ್ಯಾಂಡ್ ಹಿಡಿಯೋದು ಅಂದ್ರೆ ಭಾಳ ಆಗಂಗಿಲ್ಲ. ಎಷ್ಟೋ ಮಂದಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಜಂಪ್ ಮಾಡೋಕ್ಕಾಗಿಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಹಿಂಗೆ ಇಡೋಕ್ಕಾಗಿಲ್ಲ. ಬಟ್ ಅಂಥದ್ದು ಒಂದೇ ಕೈಯಲ್ಲಿ ಹಿಡಿದಂಥ ಒಪ್ಪ ಹ್ಯಾಟ್ಸಪ್, ಫುಲ್ ಹ್ಯಾಟ್ಸಪ್. ನಮ್ಮ ಮನೀಶ್ ಪಾಂಡೆ ನಮ್ಮ ಕರ್ನಾಟಕದ ಹೆಮ್ಮೆಯ ಹುಡುಗ. ಅದು ಆರ್ ಸಿ ಬಿ ಅಪೋಸಿಟ್ ಒಂದು ಈ ಥರ ಒಂದು ಕ್ಯಾಚ್ ಹಿಡ್ದಾರ ಅಂತಂದ್ರೆ, ಇಷ್ಟು ಜನ ಮ್ಯಾಚ್ ಆಡಿಸಿಲ್ಲ. ಮ್ಯಾಚ್ ಈಗೀಗ ರೀಸೆಂಟ್ ಆಡ್ಸತ್ತಾರ, ಬಟ್ ಅವಕಾಶ ಸಿಕ್ಕಿದ್ದಿಲ್ಲ. ಬ್ಯಾಟಿಂಗ್ ಯಾವಾಗ ಒನ್ ಬರ್ತಿದ್ರು ಆ ಒನ್ಸ್ ಅಪಾನ್ ಟೈಮ್. ಬಟ್ ಬ್ಯಾಟಿಂಗ್ ಆಡೋಕ್ಕೆ ಚಾನ್ಸ್ ಇಲ್ಲ ಅಂತಂದ್ರೆ ಫೀಲ್ಡಿಂಗ್ ಒಳಗೆ ಮಾಡಿ ತೋರಿಸಿದ್ದಾರೆ ನಮ್ಮ ಮನೀಶ್ ಪಾಂಡೆ ಅವರು. ಆಡಿ ಒಂದೇ ಕ್ಯಾಚ್ ಹಿಡಿದಿದ್ದು ಇಡೀ ಪೂರ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು. ಇಂಥ ಒಂದು ಹೇಳೋಕೆ ಮಾತು ಇದಾಗ್ತವ. ಇರಲಿ, ಸ್ಟಾರ್ಟಿಂಗ್ ಕೋಲ್ಕತ್ತಾ ಫುಲ್ಲು ಒಂದು ಆಘಾತ ಮಾಡ್ಕೋತಾರೆ. 18-19 ರನ್. ಮತ್ತು ಯಾರಪ್ಪ ಅಂತ ಅಜಿಂಕ್ಯ ರೈನ್ ಔಟ್ ಆಗ್ತಾರೆ. ಆಮೇಲೆ ಫಿನ್ನೆಲ್ಲ ಔಟ್ ಆಗ್ತಾರೆ. ಅಷ್ಟು ಹಿಡ್ಕೊಳಂಗೆ ಆಡೋಂಗಿಲ್ಲ, ಭಾಳ ಜಲ್ದಿ ಔಟ್ ಆಗ್ತಾರೆ. ಆಮೇಲೆ ಬಂದಂಥ ರಘುವಂಶಿ ಮತ್ತು ಕ್ಯಾಮ್ರನ್ ಗ್ರೀನ್ ಇಬ್ಬರದು ಪಾರ್ಟ್ನರ್ಶಿಪ್ ಅನಾಹುತ ಆಕೈತಿ. ಚಲೋ ಪಾರ್ಟ್ನರ್ಶಿಪ್ ಆಕೈತಿ. ಕ್ಯಾಮ್ರನ್ ಗ್ರೀನ್ 39 ಹೊಡಿತಾರೆ. ಆಮೇಲೆ 71 ರಘುವಂಶಿ ಹೊಡಿತಾರೆ, ಔಟ್ ಆಗ್ತಾರೆ. ಆಮೇಲೆ ನಮ್ಮ ಕ್ಯಾಪ್ಟನ್, ಕೋಲ್ಕತ್ತಾ ಕ್ಯಾಪ್ಟನ್ ಅವ್ರು ಬರ್ತಾರೆ. ಚಲೋ ಬ್ಯಾಟಿಂಗ್ ಆಡ್ತಾರೆ ಅವರು, 49 ರನ್ಸ್. ಬಟ್ ಇನ್ನೂ ಅವ್ರು ಬಂದಂಥ ಟೈಮ್ ಒಳಗೆ ಇನ್ನೂ ಜಾಸ್ತಿ ರನ್ ಬರಬೇಕಿತ್ತು ಅನಿಸುತ್ತೆ ಒಂದು ಕಡೆಯಿಂದ ನೋಡಿದ್ರೆ. ಆದರೆ ಅಷ್ಟು ಹೇಳ್ಕೊಳ್ಳೋಷ್ಟು ರನ್ ಬರೋಂಗಿಲ್ಲ. ರಿಂಕು ಸಿಂಗ್ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಫಸ್ಟ್ ಏನೋ ಒಂದು 47 ಏನೋ ಆಗಿತ್ತು. ಆವಾಗ ಅವರು ಏನು ಮಾಡಿಬಿಟ್ರೆ ವೇಟ್ ಮಾಡಿದ್ರು, ಒಂದರ ಸಿಂಗರ್ ಓಡಲಿಲ್ಲ. ಬಟ್ ಯಾಕಂತಂದ್ರೆ ಯಾರ್ಕಾರದು ಹಾಕಾತಿದ್ರು ಬಿಡ. ಆದರೆ ಇನ್ನೂ ಸ್ಕೋರ್ ಬರಬೇಕಿತ್ತು ಇವ್ರ ಕಡೆಯಿಂದ. ಭಾಳ ಕಡಿಮೆ ಆಯಿತು. ಟೋಟಲ್ 20 ಓವರಿಗೆ 192 ಫಾರ್ 4 ವಿಕೆಟ್ಸ್, 20 ಓವರ್ ಕಂಪ್ಲೀಟೆಡ್. ಆ್ಯಕ್ಚುಲಿ ಯಾಕಂತಂದ್ರೆ ಈಗ ಲಾಸ್ಟ್ ಟೈಮು ಆರ್ ಸಿ ಬಿ ಚೇಸಿಂಗ್ ಎಲ್ಲ ಮಾಡಿದ್ರೆ, ಬಟ್ ಭಾಳ ಕ್ರಿಟಿಕಲಿಂದ ಗೆದ್ರು ಅವರು. ಹೀಗಾಗಿ ಇದು ಒಂದು ಅದೇ ಥರ ಇನ್ನೂ ಸ್ವಲ್ಪ ಸ್ಕೋರ್ ಮಾಡಿದ್ರಂತ ಎಲ್ಲೋ ಒಂದು ಕಡೆ ಕೋಲ್ಕತ್ತಾ ನೈಟ್ಸ್ ಗೆಲ್ಬೋದೇನೋ ಅಂತ. ಯಾಕಂದ್ರೆ ಲಾಸ್ಟ್ ಎಂಡ್ ಮೂಮೆಂಟಿಗೆ ಆದತ್ತ. ಬಟ್ ಇನ್ನೊಂದು ಏನು ಮಾಡಿದ್ರಪ್ಪ ಕೋಲ್ಕತ್ತಾ ನೈಟ್ಸ್ ತಪ್ಪುಗಳು ಏನು ಮಾಡಿದ್ರು ಅಂತಂದರೆ, ಫಸ್ಟ್ ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ಟು ತಪ್ಪು ಮಾಡಿದ್ರು. ಹೇಳ್ತಾರಲ್ಲ, ಎಲ್ಲರೂ ಹೇಳ್ತಾರೆ ಕ್ಯಾಚಸ್ ಈಸ್ ದ ವಿನ್ ದ ಮ್ಯಾಚಸ್ ಅಂತೇಳಿ ಎಲ್ಲರೂ ಹೇಳ್ತಾರೆ. ಬಟ್ ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ಟು ತಪ್ಪು ಮಾಡಿದ್ರು. ಪಾಯ್ಲ್ ಏನೈತಲ್ಲ, ಹಿಡಿಬೋದಾಗಿತ್ತು, ಆರಾಮ್ಸೆ ಇತ್ತು. ಏನೂ ಎಷ್ಟು ಗಡ್ಬಡಿ ಮಾಡಿದ್ರು ಅಂತ ಗೊತ್ತಿಲ್ಲ. ಸ್ವಲ್ಪ ತೊಗೋಬೋದಾಗಿತ್ತು. ಅಷ್ಟೇನು ಹೆವಿ ಅಂತ ಮನೀಶ್ ಪಾಂಡೆಕ್ಕಿಂತ ಏನು ಅಂತಾಪರ್ ಏನು ಶಾರ್ಟ್ ಹೊಡೆದಿದ್ದಿಲ್ಲ ಇತ್ತು ಕ್ಯಾಚ್. ಬಟ್ ಮಿಸ್ ಮಾಡಿಬಿಟ್ರು. ಅದೇ ಒಂದು ಮಿಸ್ ಮಾಡಿದ್ದಕ್ಕೆ ಇವತ್ತು ಅವ್ರು 100 ಹೊಡೆದ್ರೆ ಮ್ಯಾಚ್ ಗೆಲ್ತಾರೆ. ಪೂರ ಚೇಸಿಂಗ್ ಮಾಡಿ ಫುಲ್ಲು ಮುಗಿ ಮಟನ ಅವ್ರು ಅದ. ಎಲ್ಲಿ ಅದೊಂದು ಕ್ಯಾಚ್ ಬಿಟ್ಟರೆ ಮತ್ತು ಬೇರೆ ಎಲ್ಲಿ ಕ್ಯಾಚಸ್ ಕೊಟ್ಟಿಲ್ಲ ಅವರು. ಯಾಕಂದ್ರೆ ಒಂದೇ ಇರ್ತಿತ್ತು ಚಾನ್ಸ್, ಹೋಗಲು ಒಂದೇ ಇರ್ತೈತಿ ಆ್ಯಕ್ಚುಲಿ. ಯಾಕಂತಂದ್ರೆ ಆ ಒಂದು ಚಾನ್ಸ್ ಕೊಟ್ಟಾಗ ನಾವು ಹಿಡ್ಕೊಂಬಿಡ್ಬೇಕು. ಅದು ಮಿಸ್ ಆಗಿದ್ದಕ್ಕೆ ಅವತ್ತು ಗೆದ್ರು ಮ್ಯಾಚ್ ಅವ್ರು. ಇಲ್ಲ ಅಕಸ್ಮಾತ್ ಏನರ ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡಿದಿದ್ರಪ್ಪ ಅಂತಂದ್ರೆ ಎಲ್ಲೋ ರನ್ಸ್ ಕಟ್ ಹಾಕಿದ್ದು, ಎಷ್ಟೋ ರನ್ ಕಟ್ ಹಾಕಿದ್ದು. 39ಗೆ 29ಗೆ ಅವು ಕ್ಯಾಚ್ ಕೊಟ್ಟಿದ್ರು. ಬಟ್ ಆ ಒಂದು ಕ್ಯಾಚಿಂದನೇ ಇವತ್ತು ಅವ್ರು ಮ್ಯಾಚ್ ಹೋದ್ರು. ಕೋಲ್ಕತ್ತಾ ನೈಟ್ ರೈಡರ್ಸ್ ಆರಾಮ್ಸೆ ಹೋದ್ರು. ಬಾಲ್ ಟು ಬಾಲ್ ರನ್ ಬಂತು. ಇಲ್ಲಿ 35 ಬಾಲ್ 42 ರನ್, 10 ರನ್ ಅಷ್ಟೇ ಡಿಫ್ರೆನ್ಸ್ ಇಟ್ಕೊಂಡ್ಬಂದ್ರೆ. ಆಮೇಲೆ ಬಾಲ್ ಟು ಬಾಲ್ ಬಂತು. 12 ಬಾಲ್ 12, 11 ಬಾಲ್ 11, 10 ಬಾಲ್ 10, 9 ಬಾಲ್ 9, 6 ಬಾಲ್ 5 ರನ್ ಬಂತು. ಎಂಥ ಚಲೋ ಮ್ಯಾಚ್, ಏನು ಮಾಡೋಕೆ ಬರಲ್ಲ. ಆದರೆ ಆರ್ ಸಿ ಬಿ ಅವ್ರು ಇನ್ನೂ ಇಷ್ಟು ಕ್ರಿಟಿಕಲಾಗಿ ಮಾಡ್ಬೋದಾಗಿತ್ತು, ಇನ್ನೂ ಗೆಲ್ಬೇಕು. ಯಾಕಂತಂದ್ರೆ ಗೆದ್ದಾರೆ ಇಲ್ಲಿ, ಪರವಾಗಿಲ್ಲ ಆರಾಮ್. ಆದರೆ ಭಾಳ ಲಾಸ್ಟ್ ಎಂಡ್ ಮೂಮೆಂಟಿಗೆ ಇನ್ನೊಂದು 10-15 ರನ್ ಏನಾರ ಇತ್ತಪ್ಪ ಅಂತಂದ್ರೆ ಫ್ರೆಶರ್ ಆಗೋದು, ಭಾಳ ಪ್ರೆಷರ್ ಬೋದಿತ್ತು. ಬಟ್ ಇರಲಿ, ಏನು ಪ್ರಾಬ್ಲಮ್ ಆಗಿಲ್ಲ. ಇನ್ನೂ ಸ್ವಲ್ಪ ಜಾಸ್ತಿ ಜಲ್ದಿ ಗೆಲ್ಲಕ್ಕೆ ಚಾಲೂ ಮಾಡ್ಬೇಕು ನಮ್ಮ ಆರ್ ಸಿ ಬಿ ಟೀಮ್ ಅವ್ರು. ಹೇಳೋದು ನಾವು ಇದೋ ಒಂದು ಮಾತು ಹೇಳೋದು.
ಥ್ಯಾಂಕ್ ಗೈಸ್, ಇಷ್ಟೈತೆ ಒಂದು ರಿವ್ಯೂ. ಇದು ನಂದು ಕ್ರಿಕೆಟ್ ರಿವ್ಯೂ. ಯಾರು ನನ್ನ ಚಾನಲ್ ನೋಡೋದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಾವೆಲ್ಲ ಒಂದು ಕಡೆ ಈ ಮ್ಯಾಚ್ ರಿವ್ಯೂ ಬಗ್ಗೆ ಹೇಳ್ತಿರ್ತೀನಿ. ಏನಪ್ಪ ಈ ಟೀಮಿಗೆ ಸಪೋರ್ಟ್ ಮಾಡಿದೆ, ಈ ಟೀಮಿಗೆ ಸಪೋರ್ಟ್ ಅಂತ ಏನಿಲ್ಲ. IPL ನಾವು ಕ್ರಿಕೆಟ್ ಪ್ರೇಮಿಗಳು, ಕ್ರಿಕೆಟ್ ಅಭಿಮಾನಿಗಳು. ನಾವು ಎಲ್ಲ ಕಡೆ ಯಾರು ತಪ್ಪು ಮಾಡ್ಯಾರ, ಯಾರು ಸಹಿ ಮಾಡ್ಯಾರ, ಎಲ್ಲ ಅದ್ರ ಬಗ್ಗೆನೇ ಮಾತಾಡೋಣ ನಾವು ಅಷ್ಟೇ. ನಮ್ಮದು ಒಂದು ಮ್ಯಾಚಿಂದ ಅಪ್ಡೇಟ್ ಬೇಕು ಅಷ್ಟೇ. ನಾವು ಖುಷಿ ಆಯಿತು, ಯಾಕಂದರೆ ನಾವು ಕನ್ನಡ ಹುಡುಗ ನಮ್ಮ ಮನೀಶ್ ಪಾಂಡೆ ಅವ್ರ ಬಗ್ಗೆ ಮಾತಾಡೋಕೆ ನಮ್ಗೆ ಭಾಳ ಹೆಮ್ಮೆ. ಯಾಕಂದ್ರೆ ಅವ್ರ ಬ್ಯಾಟಿಂಗು ನಾವು ಭಾಳ ದಿನ ನೋಡತ್ತೀವಿ, ಸಿಗತ್ತಿಲ್ಲ ಅವ್ರು ಬ್ಯಾಟಿಂಗ್ ಆಡ್ತಾರೆ ಅಂತೇಳಿ. ಬಟ್ ಈ ಸೀಸನ್ ಆಗಿ ಇನ್ನೂ 2 ಮ್ಯಾಚ್ ಅದು, ಇನ್ನೂ 2 ಮ್ಯಾಚ್ ಹೋಗಿ ಬಟ್ ಇವರು ಎಲ್ಲೋ ಒಂದು ಕಡೆ ಏನು ತಪ್ಪು ಮಾಡಿದ್ರಪ್ಪ ಅಂದ್ರೆ ಕೋಲ್ಕತ್ತಾದವ್ರಿಗೆ ನಮ್ಮ ಮನೀಶ್ ಪಾಂಡೆಗೆ ಆಡಿಸ್ಬೇಕಿತ್ತು. ಯಾಕಂತಂದ್ರೆ ಈಗ ಇವ್ರು ಬಂದಂಥ ರೀಸೆಂಟಾಗಿ ಇದ್ದಂಥ ಇವ್ರಿಗೆ ಇರುವಂಥ ಅನುಭವನ ಭಾಳ. ಯಾಕಂತಂದ್ರೆ ನಮ್ಮ ಮನೀಶ್ ಪಾಂಡೆಗೆ ಭಾಳ ಅನುಭವ ಐತಿ. ಒಂದು ಸ್ಟಾರ್ಟಿಂಗ್ ಇವತ್ತು 19 ವರ್ಷ ಆತ ಆಡಾಕುಂತವ್ರು. ಅವ್ರಷ್ಟು ಎಕ್ಸ್ಪೀರಿಯನ್ಸ್ ಇದ್ದಷ್ಟು ಇವ್ರಿಗಿಲ್ಲ. ಭಾಳ ಒಂದು 2-3 ಮ್ಯಾಚ್ ಫೇಲ್ ಆಗ್ಬೋದು, ಆಮೇಲೆ ಕಂಟಿನ್ಯೂ ಮ್ಯಾಚ್ ಸ್ಕೋರ್ ಮಾಡ್ತಾರೆ. ಬಟ್ ಇದು ಯಾಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವ್ರಿಗೆ ಅರ್ಥ ಆಗಲಿಲ್ಲ, ಮ್ಯಾನೇಜ್ಮೆಂಟ್ ಟೀಮಿಗೆ ಮತ್ತು ಕೋಚ್ ಅವ್ರಿಗೆ. ಆ್ಯಕ್ಚುಲಿ ಎಲ್ಲ ಹಂಗೆ ನೋಡಿದ್ರೆ ರಿಂಕು ಸಿಂಗ್ಗಿಂತ ಮನೀಶ್ ಪಾಂಡೆ ಭಾಳ ಬೆಟ್ರ್. ಕ್ಯಾಪ್ಟನ್ಶಿಪ್ ಅವ್ರಿಗೆ ಕೊಡ್ಬೋದಾಗಿತ್ತು. ಮತ್ತು ಅಜಿಂಕ್ಯ ರಾಯನು ಅಷ್ಟೇ. ಈ ವರ್ಷ ಅಜಿಂಕ್ಯ ರಾಯನ್ ಪೂರ ಫ್ಲಾಪ್ನಾಗ ಅದಾರ. ವಿರಾಟ್ ಕೊಹ್ಲಿ ಅವರು ಎರಡು ಮ್ಯಾಚು ಡಕ್ಔಟ್ ಆಗಿದ್ರು, 100 ರನ್ ಹೊಡೆದು ತೋರಿಸ್ಯಾರ. ಸೊ ಹಂಗೆ ಈ ಮನುಷ್ಯ 1 ಸಲ 2 ಸಲ 3 ತಪ್ಪು ಮಾಡ್ತಾನೆ, ಆಮೇಲೆ ಮಾಡ್ತಾನೆ ಸ್ಕೋರ್. ಹೋಪ್ ಯಾವಾಗಲೂ ನಂಬಿಕೆ ಇರಬೇಕು. ಕೋಲ್ಕತ್ತಾ ನೈಟ್ ರೈಡರ್ಸ್ ನಂಬಿಕೆಯನ್ನು ನಮ್ಮ ಮನೀಶ್ ಪಾಂಡೆ ಇಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಏನಾಕೈತೆ ಹೇಳಕ್ಕೆ ಬರೋಂಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಏನಾರ ಸಿಕ್ತ ಅಂದ್ರೆ ಮನೀಶ್ ಪಾಂಡೆಗೆ ಒನ್ ಡೌನ್ ಕಳಿಸಿದ್ರು ಭಾಳ ಚಲೋ ಮಾಡ್ತಾರೆ. ಯಾಕಂದ್ರೆ ನಮ್ಮ ಫಸ್ಟ್ ಭಾರತೀಯ ಒಬ್ಬ 100 ರನ್ ಫಸ್ಟ್ ಭಾರತೀಯ ಆಟಗಾರ ಅಂತಂದ್ರೆ 100 ರನ್ ಹೊಡೆದಿದ್ದವ್ರು ಅಂತ ಮನೀಶ್ ಪಾಂಡೆ ಒಬ್ಬರು. ಫಸ್ಟ್ 100 ಅಂದ್ರೆ ಅವ್ರು ಹೊಡೆದಿದ್ದು ಇಡೀ IPL ಸೀಸನ್ ಒಳಗೆ ಇಂಡಿಯಾದೊಳಗೆ. ಮತ್ತು ಅವ್ರು ಬಿಟ್ಟರೆ ಯಾರು ಹೊಡೆದಿಲ್ಲ. ಆಮೇಲೆ 150 ರನ್ ಹೊಡೆದ ನಮ್ಮ ಕೇಳ್ರಿ ಅವರು. ಓಕೆ ಗೈಸ್, ಮತ್ತೆ ಸಿಗ್ತೇನೆ. ಬಾಯ್ ಎಲ್ರಿಗೂ.